Hello friends, welcome back to my channel. Today we are going to solve the question answers from the 6th standard social from the civics part chapter 7 citizen and citizenship. Friends, this is a revised syllabus. Friends, ಈ ದಿನ ನಾವು 6ನೇ ತರಗತಿಯ ಸಮಾಜ ಪೌರನೀತಿ ವಿಭಾಗದ ಪೌರ ಮತ್ತು ಪೌರತ್ವ ಈ ಪಾಠದ ಪ್ರಶ್ನೋತ್ತರಗಳನ್ನು ಬನ್ನಿ ನೋಡೋಣ. That is citizen and citizenship. ಓಕೆ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಸೂಟಬಲ್ ವರ್ಡ್ಸ್. ಖಾಲಿ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. ದ ಟೂ ವೇಸ್ ಆಫ್ ಗೆಟಿಂಗ್ ಸಿಟಿಸನ್ಶಿಪ್ ಆರ್ ಡ್ಯಾಶ್. ಪೌರತ್ವ ಪಡೆಯುವ ಎರಡು ಸಾಮಾನ್ಯ ವಿಧಗಳು ಅಂತ ಅಂದರೆ ನ್ಯಾಚುರಲ್ ಸಿಟಿಸನ್ಶಿಪ್ ಆ್ಯಂಡ್ ದ ನ್ಯಾಚುರಲೈಸ್ಡ್ ಸಿಟಿಸನ್ಶಿಪ್. ಸಹಜ ಪೌರತ್ವ, ಸಹಜೀಕೃತ ಪೌರತ್ವ. ವಾಲಂಟರಿಲಿ ರೆಫ್ಯೂಸಿಂಗ್ ಸಿಟಿಸನ್ಶಿಪ್ ಈಸ್ ನೋನ್ ಆಸ್ ರಿನನ್ಸಿಯೇಷನ್. ಅಂದರೆ ಸ್ವ ಇಚ್ಛೆಯಿಂದ ಪೌರತ್ವವನ್ನು ಬಿಡೋದು ಅಥವಾ ತ್ಯಜಿಸೋದನ್ನು ನಾವು ಪರಿತ್ಯಾಗ ಅಂತ ಹೇಳ್ತೀವಿ. ಇಂಡಿಯಾ ಹ್ಯಾಸ್ ಸಿಂಗಲ್ ಕೈಂಡ್ ಆಫ್ ಸಿಟಿಸನ್ಶಿಪ್. ಅಂದರೆ ಭಾರತದಲ್ಲಿ ಯಾವ ರೀತಿಯ ಪೌರತ್ವ ಇದೆ ಅಂದರೆ ಒಂದು ದೇಶದ ಪೌರತ್ವವನ್ನು ಅಷ್ಟೇ ಪಡಿಬೇಕು. ಸಿಂಗಲ್ ಕೈಂಡ್ ಆಫ್ ಸಿಟಿಸನ್ಶಿಪ್ ಅನ್ನೋದಿದೆ. ಓಕೆ, the next part is answer the following questions in one sentence. Answer the following questions. First question is, who is a citizen? ಪೌರ ಅಂತ ಅಂದರೆ ಯಾರು? Citizens are the permanent residents of a country. Citizens love the country of their birth and they are strongly attached to the country. ಅಂದರೆ ಪೌರ ಅಂತಂದರೆ ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯರನ್ನು ನಾವು ಪೌರ ಅಂತ ಹೇಳಿಬಿಟ್ಟು ಪೌರರು ಅಂತ ಹೇಳ್ತೀವಿ. ಅವರು ನಮ್ಮ ದೇಶವನ್ನು, ಅವರ ದೇಶವನ್ನು, ಯಾವ ದೇಶದಲ್ಲಿ ಅವರು ಹುಟ್ಟಿರ್ತಾರೋ ಆ ದೇಶವನ್ನು ಅವರು ಪ್ರೀತಿಸಬೇಕು ಮತ್ತು ಅವರು ಒಂದು ಸ್ಟ್ರಾಂಗ್ಲಿ ಅಟ್ಯಾಚ್ ಆಗಿರಬೇಕು ಅಂತ. ಅಂದರೆ ಅಷ್ಟೇ ಅಲ್ಲದೆ ನಮ್ಮ ತಾತ ಮುತ್ತಾತ ಕೂಡ ಅಲ್ಲೇ ಹುಟ್ಟಿದ್ರೆ ಸೊ ಅದು ಕಂಟಿನ್ಯೂ ಆಗಿ ನಾವು ಆ ಒಂದು ದೇಶದ ಶಾಶ್ವತ ನಿವಾಸಿಗರಾಗಿರ್ತೀವಿ. ಸೊ ಕಂಟಿನ್ಯೂ ಆಗಿ ಆ ಒಂದು ದೇಶದ ಪೌರರಾಗಿರ್ತೀವಿ. ಓಕೆ, ನೆಕ್ಸ್ಟ್, ಆರ್ ಯು ಆನ್ ಇಂಡಿಯನ್ ಸಿಟಿಸನ್? ಹೌ ಆರ್ ಯು ಆನ್ ಇಂಡಿಯನ್ ಸಿಟಿಸನ್? ಹೌ? ವೇಟ್, ಅಂದರೆ ನೀವು ಒಂದು ಭಾರತೀಯ ಪೌರನೇ? ಹೇಗೆ? ಹೌದು, ಎಸ್, ಐ ಆಮ್ ಆನ್ ಇಂಡಿಯನ್ ಸಿಟಿಸನ್. ಹೌದು, ನಾನು ಭಾರತೀಯ ಪೌರ. ಹೇಗೆ ಅಂತಂದರೆ ಬಿಕಾಸ್ ಐ ಆಮ್ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಇಂಡಿಯಾ. ನಾನು ಶಾಶ್ವತ ನಿವಾಸಿಯಾಗಿದ್ದೇನೆ, ಭಾರತದ ಶಾಶ್ವತ ನಿವಾಸಿ. ಐ ಆಮ್ ಸ್ಟ್ರಾಂಗ್ಲಿ ಅಟ್ಯಾಚ್ ಟು ದ ಕಂಟ್ರಿ. ನಾನು ಈ ಒಂದು ಕಂಟ್ರಿಯಲ್ಲೇ ನಾನು ಮುಂಚಿಂದನೂ ಇದ್ದೀನಿ ಅಥವಾ ಈ ಒಂದು ದೇಶದ ನಿವಾಸಿಗಳಾಗಿದ್ದೀನಿ ಅಂತ ಹೇಳ್ಬೋದು. ಸ್ಟ್ರಾಂಗ್ ಆಗಿ ಅಟ್ಯಾಚ್ ಆಗಿದ್ದೀನಿ ಅಂತ ಹೇಳಿ. ಓಕೆ, ದ ನೆಕ್ಸ್ಟ್ ಈಸ್ ಮೆನ್ಷನ್ ಅ ಫ್ಯೂ ಕ್ವಾಲಿಟೀಸ್ ಆಫ್ ಗುಡ್ ಸಿಟಿಸನ್. ಪೌರತ್ವವನ್ನು ಓಕೆ, ಮೆನ್ಷನ್ ಅ ಫ್ಯೂ ಕ್ವಾಲಿಟೀಸ್ ಆಫ್ ಎ ಗುಡ್ ಸಿಟಿಸನ್ ಅಂದರೆ ಪೌರರಲ್ಲಿ ಇರಬೇಕಾದ ಒಂದು ಲಕ್ಷಣಗಳು ಯಾವುವು ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಶನ್ ನಂಬರ್ಸ್ ಚೇಂಜ್ ಆಗಿದೆ. ಓಕೆ, ದ ಫಸ್ಟ್ ಪಾಯಿಂಟ್ ಈಸ್ ಹಿ ಆಲ್ವೇಸ್ ಆನರಿಂಗ್ ದ ಕಾನ್ಸ್ಟಿಟ್ಯೂಷನ್, ದ ನ್ಯಾಷನಲ್ ಫ್ಲಾಗ್, ದ ನ್ಯಾಷನಲ್ ಆಂಥಮ್ ಆ್ಯಂಡ್ ದ ಫ್ರೀಡಮ್ ಫೈಟರ್ಸ್ ಹೂ ಸ್ಯಾಕ್ರಿಫೈಸ್ ದೇರ್ ಲೈಫ್ ಫಾರ್ ದ ಸೇಕ್ ಆಫ್ ದ ಕಂಟ್ರಿ. ಅಂತಂದರೆ ಒಬ್ಬ ಪೌರ ಆಗಬೇಕು ಅಂತಂದರೆ ಒಂದು ಲಕ್ಷಣ ಏನಪ್ಪ ಅಂತಂದರೆ ಸಂವಿಧಾನ ಆಗಿರಬಹುದು, ರಾಷ್ಟ್ರ ಧ್ವಜ ಆಗಿರಬಹುದು, ರಾಷ್ಟ್ರಗೀತೆ ಆಗಿರ್ಬೋದು, ಅದನ್ನು ಗೌರವಿಸಬೇಕು. ಅಷ್ಟೇ ಅಲ್ಲದೆ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ತ್ಯಾಗ ಬಲಿದಾನಗಳನ್ನು ಅವರು ಗೌರವಿಸಬೇಕು. ದ ಸೆಕೆಂಡ್ ಪಾಯಿಂಟ್ ಈಸ್ ಹ್ಯಾವಿಂಗ್ ಸೈಂಟಿಫಿಕ್ ಸ್ಪಿರಿಟ್, ಹ್ಯುಮ್ಯಾನಿಸಮ್ ಆ್ಯಂಡ್ ದ ರಿಫಾರ್ಮಿಂಗ್ ಸ್ಪಿರಿಟ್. ಅಷ್ಟೇ ಅಲ್ಲದೆ ವೈಜ್ಞಾನಿಕ ಮನೋಭಾವನೆ ಇರಬೇಕು, ಅವರಲ್ಲಿ ಮಾನವೀಯತೆ ಇರಬೇಕು ಮತ್ತು ಸುಧಾರಣಾ ಮನೋಭಾವನೆಯನ್ನು ಹೊಂದಿರಬೇಕು. ದ ಥರ್ಡ್ ಪಾಯಿಂಟ್ ಈಸ್ ಹಿ ಮಸ್ಟ್ ರೆಸ್ಪೆಕ್ಟ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಒಬೇ ದ ಲಾಸ್. ಅಷ್ಟೇ ಅಲ್ಲದೆ ಸಂವಿಧಾನಕ್ಕೆ ಬದ್ಧರಾಗಿರಬೇಕು. ಅಷ್ಟೇ ಅಲ್ಲದೆ ನಮ್ಮ ಒಂದು ಸಂವಿಧಾನದ ಒಂದು ನ್ಯಾಯಾಲಯದ ಒಂದು ಕಾನೂನುಗಳನ್ನು ಪಾಲಿಸಬೇಕು. ಓಕೆ, ದ ಫೋರ್ತ್ ಒನ್ ಈಸ್ ವೋಟಿಂಗ್ ಇನ್ ದ ಎಲೆಕ್ಷನ್. ಮತವನ್ನು ಚಲಾಯಿಸಬೇಕು ಚುನಾವಣೆಯಲ್ಲಿ. ಓಕೆ, ದ ನೆಕ್ಸ್ಟ್ ಪಾಯಿಂಟ್ ಈಸ್ ಪೇಯಿಂಗ್ ಟ್ಯಾಕ್ಸಸ್ ರೆಗ್ಯುಲರ್ಲಿ ವಿಥೌಟ್ ಫೇಲ್. ತಪ್ಪದೆ ತೆರಿಗೆಗಳನ್ನು ಪಾವತಿ ಮಾಡಬೇಕು. ನೆಕ್ಸ್ಟ್, ಬೀಯಿಂಗ್ ಕನ್ಸರ್ನ್ಡ್ ಅಬೌಟ್ ದ ಎನ್ವೈರ್ನಮೆಂಟಲ್ ಪ್ರೊಟೆಕ್ಷನ್. ಪರಿಸರದ ರಕ್ಷಣೆ ಬಗ್ಗೆ ಕಾಳಜಿ ಇರಬೇಕು. ಹಿ ಹ್ಯಾಸ್ ದ ಕನ್ಸರ್ನ್ ಫಾರ್ ದ ಎನ್ವೈರ್ನಮೆಂಟ್ ಆಫ್ ಎ ಕಂಟ್ರಿ ಆ್ಯಂಡ್ ಹೆಲ್ಪ್ ದ ಸೀನಿಯರ್ ಸಿಟಿಸನ್. ಅಷ್ಟೇ ಅಲ್ಲದೆ ನಮ್ಮ ಒಂದು
ಎನ್ವೈರ್ನಮೆಂಟ್ ಆಫ್ ಎ ಕಂಟ್ರಿ, ನಮ್ಮ ಒಂದು ಈ ಒಂದು ದೇಶದ ಪರಿಸರದ ಬಗ್ಗೆ ಅವನಿಗೆ ಕಾಳಜಿ ಇರಬೇಕು. ಅಷ್ಟೇ ಅಲ್ಲದೆ ಹಿರಿಯ ನಾಗರಿಕರಿಗೆ ಸಹಾಯವನ್ನು ಮಾಡಬೇಕು, ಸೀನಿಯರ್ ಸಿಟಿಸನ್. ಓಕೆ, ದ ನೆಕ್ಸ್ಟ್ ಕ್ವಶನ್ ಇಸ್ ಮೆನ್ಷನ್ 2 ಮೆಥಡ್ಸ್ ಆಫ್ ಗೆಟಿಂಗ್ ಸಿಟಿಸನ್ಶಿಪ್ ಆಫ್ ಎ ಕಂಟ್ರಿ. ಪೌರತ್ವವನ್ನು ಪಡೆಯುವ 2 ವಿಧಾನಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾನೆ. ಯಾವ ರೀತಿಯಾಗಿ ಪೌರತ್ವವನ್ನು ಪಡಿಬೋದು ಅಂತ ಹೇಳ್ಬಿಟ್ಟು, there are 2 ways of getting that citizenship of a country. The first one is a child born in a country will naturally become citizen of that country. ಯಾವುದೇ ವ್ಯಕ್ತಿ ಅಥವಾ ಮಗು ತಾನು ಯಾವ ದೇಶದಲ್ಲಿ ಜನಿಸಿರ್ತಾನೋ ಅಥವಾ ಜನಿಸಿರ್ತಾಳೋ ಅವರು ಆ ದೇಶದ ಒಂದು ಪೌರತ್ವವನ್ನು ಸಹಜವಾಗಿ ಪಡೆದುಕೊಂಡಿರ್ತಾರೆ. ಓಕೆ, ದ ಸೆಕೆಂಡ್ ಇಸ್ ಆ ಸಿಟಿಸನ್ ಕ್ಯಾನ್ ಗಿವ್ ಅಪ್ ದ ಸಿಟಿಸನ್ಶಿಪ್ ಆಫ್ ದ ಕಂಟ್ರಿ ಆಫ್ ಹಿಸ್ ಬರ್ತ್. ಅವನು ಯಾವ ಒಂದು ದೇಶದಲ್ಲಿ ಹುಟ್ಟಿರ್ತಾನೋ ಆ ದೇಶದ ಒಂದು ಸಿಟಿಸನ್ಶಿಪ್ ಅನ್ನು ಅವನು ಪರಿತ್ಯಾಗ ಮಾಡಬೇಕು. ಆ್ಯಂಡ್ ಬಿಕಮ್ ದಟ್ ಸಿಟಿಸನ್ ಆಫ್ ಅನದರ್ ಕಂಟ್ರಿ. ಅದಾದಮೇಲೆ ಆ ಪರಿತ್ಯಾಗವನ್ನು ಮಾಡಿಬಿಟ್ಟು ಅವನು ಬೇರೆ ಒಂದು ದೇಶದ ಒಂದು ಸಿಟಿಸನ್ಶಿಪ್ ಅನ್ನು, ಪೌರತ್ವವನ್ನು ಪಡೆದುಕೊಳ್ಳಬಹುದು. ಅಷ್ಟೇ ಅಲ್ಲದೆ ನೋಂದಣಿ ಮೂಲಕ ಇದೆ, ವಂಶ ಪಾರಂಪರ್ಯದ ಮೂಲಕ ಇದೆ. ಸೊ ಬಹಳಷ್ಟು ಇನ್ನು ವಿಧಾನಗಳಿದೆ. ಸೊ ನೆಕ್ಸ್ಟ್, ಹೌ ಕ್ಯಾನ್ ಯು ಹೆಲ್ಪ್ ಸೀನಿಯರ್ ಸಿಟಿಸನ್? ನೀವು ಒಂದು ನಿಮ್ಮ ದೇಶದ ಹಿರಿಯ ನಾಗರಿಕರನ್ನ ಯಾವ ರೀತಿಯಾಗಿ ಸಹಾಯ ಮಾಡ್ತೀರಾ ಅನ್ನೋದನ್ನು ಹೇಳಿದರೆ, ಇದು ನೀವು ನಿಮ್ಮ ಸ್ವಂತಕ್ಕೆ ಬರಿಬೇಕು. ಯಾಕೆ ಅಂತಂದರೆ ನಿಮ್ಮ ಒಂದು ಯೋಚನೆಗಳು ಹಿರಿಯ ನಾಗರಿಕರಿಗೆ ಯಾವ ರೀತಿಯಾಗಿದೆ ಅನ್ನೋದು ನಿಮಗೆ ಬಿಟ್ಟಿದ್ದಲ್ವ. ಸೊ ಹಾಗಾಗಿಬಿಟ್ಟು ಸ್ವಂತಕ್ಕೆ ಬರೀರಿ. ಆದರೂ ನಾನೊಂದು 5 ಪಾಯಿಂಟ್ಸ್ ಬರೆದಿದ್ದೀನಿ. ಐ ಹೋಪ್ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ. ದ ಫಸ್ಟ್ ಒನ್ ಇಸ್ ಟಾಕ್ ಟು ದೆಮ್ ಕೈಂಡ್ಲಿ ಆ್ಯಂಡ್ ಮೇಕ್ ದೆಮ್ ಫೀಲ್ ಹ್ಯಾಪಿ. ಅವರೊಂದಿಗೆ ಒಂದು ನಮನದಿಂದ ಮಾತನಾಡಿ ಮತ್ತು ಸಂತೋಷವಾಗಿ ಇಡಕ್ಕೆ ಒಂದು ಪ್ರಯತ್ನ ಪಡ್ರಿ. ನೆಕ್ಸ್ಟ್ ಇಸ್ ಹೆಲ್ಪ್ ದೆಮ್ ವಾಕ್ ಆರ್ ಕ್ಯಾರಿ ದರ್ ಥಿಂಗ್ಸ್. ಅವರ ನಡಿಗೆಯಲ್ಲಿ ಸಹಾಯ ಮಾಡಿ, ಅವರ ಸಾಮಾನುಗಳನ್ನು ಕ್ಯಾರಿ ಮಾಡಿ, ಒಯ್ಯಿರಿ, ಇಟ್ಕೊಂಡು ಹೋಗ್ರಿ. ಓಕೆ, ನೆಕ್ಸ್ಟ್ ಸ್ಪೆಂಡ್ ಟೈಮ್ ವಿತ್ ದೆಮ್ ಆ್ಯಂಡ್ ಲಿಸನ್ ಟು ದರ್ ಸ್ಟೋರೀಸ್. ಅವ್ರ ಜೊತೆಗೆ ಸಮಯ ಕಳೀರಿ. ಅವರ ಒಂದು ಹಳೆಯ ಒಂದು ಕಥೆಗಳು ಅವ್ರು ಹೇಳ್ತಾ ಇರ್ತಾರೆ. ನಾನು ಹಾಗಿದ್ದಾಗ ಹೀಗಿದ್ದೆ, ನಾನು ಆ ಒಂದು ಕಾಲದಲ್ಲಿ ಇದನ್ನು ಹೇಳ್ತಿದ್ದೆ, ಅದನ್ನು ಮಾಡ್ತಾ ಇದ್ದೆ ಅಂತೆಲ್ಲ. ಸೊ ಆ ಒಂದು ಕಥೆಗಳನ್ನು ಟೈಮ್ ಇದ್ದರೆ ಸ್ವಲ್ಪ ಕುತ್ಕೊಂಡು ಕೇಳಿ. ಸೊ ರಿಮೈಂಡ್ ದೆಮ್ ಟು ಟೇಕ್ ಮೆಡಿಸಿನ್ ಆನ್ ಟೈಮ್. ಅಷ್ಟೇ ಅಲ್ಲದೆ ಅವರು ಔಷಧಿಯನ್ನು ಸಮಯಕ್ಕೆ ತೆಗೆದುಕೊಳ್ಳೋಕ್ಕೆ ನೆನಪಿಸ್ರಿ. ಒಂದು ಮಾತು ನೆನಪಿಸ್ರಿ. ಮನೆಯಲ್ಲೇ ಎಷ್ಟೋ ಜನ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ. ನೀವು ಹೋಗ್ಬಿಟ್ಟು ನಿಮ್ಮ ಏರಿಯಾದಲ್ಲಿ ಡಂಗೂರ ಸಾರಿಸ್ಬೇಕು ಅಂತ ಏನಿಲ್ಲ. ಸೊ ನೀವು ಹಿರಿಯ ನಾಗರಿಕರು ನಿಮ್ಮ ಮೆಡಿಸಿನ್ಗಳನ್ನು ನೀವು ತೊಗೊಳ್ರಿ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೇಳಬೇಕು ಅಂತ ಇಲ್ಲ. ಸೊ ನಮ್ಮ ಮನೆಯಲ್ಲೇ ಬಹಳಷ್ಟು ನಮ್ಮ ಅಜ್ಜ, ಅಜ್ಜಿ, ತಾತ, ಮುತ್ತಜ್ಜಿ ಅಂಥವರೆಲ್ಲ ಇರ್ತಾರೆ. ಸೊ ಅವ್ರನ್ನಾಗ ನಾವು ನೆನಪಿಸಿದ್ರೆ ಆಯಿತು, ನೀವು ಮೆಡಿಸಿನ್ ತೊಗೊಂಡ್ರಾ ಸೊ ಅಂತ ಹೇಳ್ಬಿಟ್ಟು ನೆನಪಿಸಿದ್ರೆ ಅದು ಒಂದು ರೀತಿಯ ಸಹಾಯ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ದೆಮ್ ಆಲ್ವೇಸ್. ಅವರಿಗೆ ಗೌರವವನ್ನು ಕೊಡಿ, ಅವರಿಗೆ ಪ್ರೀತಿಯನ್ನು ಕೊಡಿ. ಅವರಿಗೆ ಆ ಒಂದು ಏಜಲ್ಲಿ ಅವರಿಗೆ ಬೇಕಾಗಿರೋದೇ 2, ಒಂದು ಪ್ರೀತಿ ಮತ್ತು ಒಂದು ಗೌರವ. ಸೊ ಹಾಗಾಗಿಬಿಟ್ಟು ಆದಷ್ಟು ರೆಸ್ಪೆಕ್ಟ್ ಆ್ಯಂಡ್ ಲವ್ ದೆಮ್ ಆಲ್ವೇಸ್. ಐ ಹೋಪ್ ಈ ಒಂದು ಪಾಠದ ಪ್ರಶ್ನೋತ್ತರಗಳು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲವಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.